ನೀವು ಸ್ಕೂಲಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಇಲ್ಲ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದೀರಾ, ನೀವು ಏನೇ ಸ್ಟಡಿ ಮಾಡ್ತೀರಿ ಈ ವಿಡಿಯೋ ನೀವು ನೋಡಲೇಬೇಕು. ಏನಕ್ಕೆ ಅಂದರೆ ಇದು ಮೋಸ್ಟ್ ಡಿಮ್ಯಾಂಡೆಡ್ ವಿಡಿಯೋ ಆಗಿರುತ್ತೆ. ಇದನ್ನ ನಿಮಗೆ ಯಾರು ಇನ್ನೂ ಹೇಳಿಲ್ಲ. ಆಗಲೇ ತಮ್ಮಳೆಲ್ಲ ನೋಡಿದ್ದೀರಾ, ಟಾಪ್ ಬೆಸ್ಟ್ 5 ವೆಬ್ಸೈಟ್ ಫಾರ್ ಅಪ್ಲೈ ದ ಸ್ಕಾಲರ್ಶಿಪ್. ಈ ವೆಬ್ಸೈಟಲ್ಲಿ ನಿಮಗೆ ಓವರ್ ಆಲ್ ಇಂಡಿಯಾ ಯಾವುದೇ ಸ್ಕಾಲರ್ಶಿಪ್ ಅಪ್ಡೇಟ್ ಇದ್ರೂ ಕೂಡ ಈ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಮತ್ತು ನೀವು ಲಾಗಿನ್ ಆದರೆ ಸಾಕು, ನಿಮಗೆ ಯಾವುದೇ ಸ್ಕಾಲರ್ಶಿಪ್ ಅಪ್ಡೇಟ್ ಇದ್ರೂ ಕೂಡ ನೋಟಿಫಿಕೇಶನ್ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ ಮೋಸ್ಟ್ ಕಾಮನ್ ಡಾಕ್ಯುಮೆಂಟ್ಸ್ ಫಾರ್ ಆಲ್ ಸ್ಕಾಲರ್ಶಿಪ್. ಎಲ್ಲ ಸ್ಕಾಲರ್ಶಿಪ್ಗೂ ಸ್ವಲ್ಪ ಮೋಸ್ಟ್ ಕಾಮನ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನು ಕೂಡ ಹೇಳ್ತೀನಿ. ಎಲ್ಲೋ ಒಂದೊಂದು ಸ್ಕಾಲರ್ಶಿಪ್ಗೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಇರುತ್ತೆ, ಅದನ್ನು ನೀವು ಸರ್ಚ್ ಮಾಡಿ ಅದನ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ನಿಮ್ಮ ಕೆಲಸ ಆಗಿರುತ್ತೆ. ಮತ್ತೆ ನಿಮಗೆ ಲಾಸ್ಟಲ್ಲಿ ನಾನು ಕರ್ನಾಟಕ ಸ್ಟೇಟ್ದು ಯಾವುದೇ ಸ್ಕಾಲರ್ಶಿಪ್ ಬಂದರೂ ಕೂಡ ಅಪ್ಡೇಟ್ ಆಗುತ್ತೆ, ಆ ವೆಬ್ಸೈಟ್ ಕೂಡ ಇದೆ. ಆ ವೆಬ್ಸೈಟ್ ಕೂಡ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ನಾನು. ಅದಕ್ಕೆ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಹೋಗೋದ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾರಿಗೂ ಹೆಲ್ಪ್ ಆಗುತ್ತೆ. ಈಗ ವಿಡಿಯೋಗೆ ಹೋಗ್ಬಿಡೋದ, ಲೆಟ್ಸ್ ಗೋ. ಈಗ ನಾವು ಟಾಪ್ 5 ವೆಬ್ಸೈಟ್ ನೋಡೋದಾದ್ರೆ ನಿಮಗೆ ಟಾಪ್ 5 ಬರೋದು ಯಾವ್ದು ಅಂತಂದ್ರೆ ವಿದ್ಯಾ ಧ್ಯಾನ್. ಓಕೆ, ಇದರಲ್ಲಿ ನಿಮಗೆ ಏನು ಅಡ್ವಾಂಟೇಜಸ್ ಏನು ಅಂತಂದರೆ ಇದು ಫೋಕಸ್ ಮಾಡುತ್ತೆ ಸ್ಟೇಟ್ ಸ್ಪೆಸಿಫಿಕ್ ಸ್ಕಾಲರ್ಶಿಪ್. ಅಂದರೆ ನಿಮ್ಗೆ ಯಾವ ಸ್ಟೇಟ್ ಬೇಕು ಆ ಸ್ಟೇಟ್ ಸ್ಕಾಲರ್ಶಿಪ್ ನೀವು ನೋಡ್ಬೋದಾಗಿರುತ್ತೆ. ಮತ್ತು ಸ್ಟೂಡೆಂಟ್ ಫ್ರಮ್ ಎಕಾನಮಿಕಲಿ ಡಿಸ್ಅಡ್ವಾಂಟೇಜ್ ಬ್ಯಾಕ್ಗ್ರೌಂಡ್ಸ್. ಓಕೆ, ನಿಮ್ಮ ಇನ್ಕಮ್ಮು ಕಡಿಮೆ ಇದ್ರೆ, ಲೋ ಇದ್ರೆ ಈ ವೆಬ್ಸೈಟ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಈ ವೆಬ್ಸೈಟ್ ಯಾರ್ಯಾರಿಗೆ ಅಂದರೆ ಇಸ್ ಎ ಸೂಟೇಬಲ್ ಫಾರ್ ಸ್ಟೂಡೆಂಟ್ ಫ್ರಮ್ ಕ್ಲಾಸಸ್ 10 to 12 ಮತ್ತು ಅಂಡರ್ ಗ್ರಾಜುಯೇಟೆಡ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಅಪ್ಲಿಕೆಂಟ್ಸ್ ಈ ವೆಬ್ಸೈಟ್ನ ನೀವು ಲಾಗಿನ್ ಆಗ್ಬೋದು. ಮತ್ತು ಅಪ್ಡೇಟೆಡ್ ಇನ್ಫಾರ್ಮೇಷನ್ ಆ್ಯಂಡ್ ಲಾಸ್ಟ್ ಡೇಟ್ಸ್ ಆ್ಯಂಡ್ ಅಪ್ಲಿಕೇಶನ್ ಪ್ರೊಸೆಸ್. ಓಕೆ, ನಿಮ್ಗೆ ಲಾಸ್ಟ್ ಡೇಟ್ ಯಾವುದೇ ಸ್ಕಾಲರ್ಶಿಪ್ ಇದ್ರೂ ಕೂಡ ನಿಮಗೆ ಅಪ್ಡೇಟ್ ಮಾಡುತ್ತೆ. ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಗೊತ್ತಾಗಲಿಲ್ಲ ಯಾವ್ದಾದ್ರು ಸ್ಕಾಲರ್ಶಿಪ್ಗೆ ಅಂದರೆ ಇದು ನಿಮಗೆ ಪ್ರೋಸೆಸ್ನ ಇನ್ಫಾರ್ಮೇಷನ್ ಕೊಡುತ್ತೆ, ಆ ಪ್ರೋಸೆಸ್ ಇನ್ಫಾರ್ಮೇಷನ್ ಕೂಡ ಕೊಡುತ್ತೆ. ಮತ್ತು ಈ ವೆಬ್ಸೈಟಲ್ಲಿ ಏನು ಮೇನ್ ಅಡ್ವಾಂಟೇಜ್ ಏನಂದರೆ ನಿಮ್ಗೆ ಯಾವ್ದಾರ ಸ್ಪೆಸಿಫಿಕ್ ಸ್ಟೇಟ್ದು ಸ್ಕಾಲರ್ಶಿಪ್ ಬೇಕು ಅಂದರೆ ಅದನ್ನು ನಮಗೆ ಲೀಸ್ಟ್ ಮಾಡಿಕೊಡುತ್ತೆ. ಇದು ನಿಮಗೆ ಮೇನ್ ಅಡ್ವಾಂಟೇಜ್ ಆಗಿರುತ್ತೆ ಈ ಸ್ಕಾಲರ್ಶಿಪ್ಪಲ್ಲಿ. ನೀವೇನಾದರೂ ವಿದ್ಯಾದಾನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು ಅಂದರೆ ನೀವು vidyadhan.org ಅಂತ ಸರ್ಚ್ ಮಾಡಿದ್ರೆ ಸಾಕು, ವಿದ್ಯಾದಾನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ತೀರಾ. ಆಮೇಲೆ ನೀವು ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಬೋದು. ಓಕೆ, ಈಗ ನಾವು ಟಾಪ್ 4ಗೆ ಹೋಗ್ಬಿಡೋದ. ಈಗ ಟಾಪ್ 4 ವೆಬ್ಸೈಟ್ ನೋಡೋದಾದ್ರೆ ಇದರಲ್ಲಿ ಬರುವಂಥದ್ದು ನಮಗೆ ವಿ ಮೇಕ್ ಸ್ಕಾಲರ್ಸ್. ಇದು ಅಡ್ವಾಂಟೇಜ್ ಏನು ಅಂತಂದರೆ ಫ್ಯೂಚರ್ಸ್ ಎ ಡೆಡ್ಲೈನ್ ಲಿಸ್ಟ್ ಆಫ್ ಗೌರ್ಮೆಂಟ್ ಸ್ಕಾಲರ್ಶಿಪ್, ದೇರ್ ಡೆಡ್ಲೈನ್ಸ್ ಆ್ಯಂಡ್ ಎಲಿಜಿಬಿಲಿಟಿ. ಓಕೆ, ನಿಮಗೆ ಯಾವ್ದಾದ್ರು ಸ್ಕಾಲರ್ಶಿಪ್ ಡೆಡ್ಲೈನ್ ಇದ್ದರೆ ಅದು ಡೀಟೇಲ್ ಕೂಡ ಲೀಸ್ಟ್ ಮಾಡಿಕೊಡುತ್ತೆ. ಮತ್ತು ನೀವು ಏನೋ ಎಲಿಜಿಬಿಲಿಟಿ ಆ ಸ್ಕಾಲರ್ಶಿಪ್ಗೆ ನೋಡಬೇಕು ಅಂದರೆ ಈ ಸ್ಕಾಲರ್ಶಿಪ್ಗೆ ನೀವು ಹೋಗ್ಬೋದು. ಮತ್ತು ಇದು ಯಾರಿಗೆ ಯೂಸ್ಫುಲ್ ಅಂತಂದರೆ ಇಟ್ಸ್ ಅ ಪೋಸ್ಟ್ ಗ್ರಾಜುಯೇಟೆಡ್ ಸ್ಟಡೀಸ್ ಇನ್ಕ್ಲೂಡಿಂಗ್ ದ ಸ್ಟಡಿ ಅಬ್ರಾಡ್ ಪ್ರೋಗ್ರಾಮ್ಸ್. ಓಕೆ, ನೀವೇನಾದರೂ ಅಬ್ರಾಡಲ್ಲಿ ಅಂದರೆ ಬೇರೆ ಕಂಟ್ರಿಲಿ ಏನಾದ್ರು ಸ್ಟಡಿ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದು ಅಂತಂದರೆ ಈ ಸ್ಕಾಲರ್ಶಿಪ್ ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನು ಹ್ಯಾಂಡಲ್ ಮಾಡ್ತಿರೋದು ಬಂದುಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರುತ್ತೆ. ಆದ್ದರಿಂದ ನಿಮಗೆ ನೀವೇನಾದರೂ ಬೇರೆ ಕಂಟ್ರಿಲಿ ಸ್ಟಡಿ ಮಾಡ್ತೀನಿ ಅಂದರೆ ಈ ವೆಬ್ಸೈಟು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದನ್ನು ನೀವು ಲಾಗಿನ್ ಮಾಡ್ಕೋತಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಟಾಪ್ 3 ವೆಬ್ಸೈಟ್ ನೋಡೋದಾದರೆ ನಮ್ಗೆ ಬರುವಂಥದ್ದು ವಿದ್ಯಾಸಾರಥಿ ವೆಬ್ಸೈಟು. ಇದನ್ನ ಮ್ಯಾನೇಜರ್ ಮಾಡ್ತಿರೋದು ಬಂದ್ಬಿಟ್ಟು NSDL ಆ್ಯಂಡ್ ದಿಸ್ ಸಪೋರ್ಟ್ ದ ಸ್ಟೂಡೆಂಟ್ ಆಫ್ ಅಪ್ಲೈಯಿಂಗ್ ದ ಕಾರ್ಪೊರೇಟೆಡ್ ಫಂಡೆಡ್ ಸ್ಕಾಲರ್ಶಿಪ್. ಅಂದರೆ ಯಾವ್ದಾರ ಕಾರ್ಪೊರೇಟೆಡ್ ಸ್ಕಾಲರ್ಶಿಪ್ಗೆ ಅಂದ್ಬಿಟ್ಟು ಫಂಡೆಡ್ ಮಾಡ್ತದೆ, ಅದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂದರೆ ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಕೋಬೋದು. ಮತ್ತು ಆಪರ್ಚುನಿಟಿ ಇರುತ್ತೆ ಯಾರಿಗೆ ಅಂದರೆ ಅಂಡರ್ ಗ್ರಾಜುಯೇಟ್ ಆಗಿರ್ಬೋದು, ಇಲ್ಲಾಂದರೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ ನಿಮಗೆ ತುಂಬಾ ಆಪರ್ಚುನಿಟಿ ಸಿಗ್ತವೆ ಈ ವೆಬ್ಸೈಟಲ್ಲಿ. ಮತ್ತು ಫ್ರೀಕ್ವೆಂಟ್ಲಿ ಅಪ್ಡೇಟೆಡ್ ವಿತ್ ರಿನ್ಯೂವಲ್ ಆ್ಯಂಡ್ ನ್ಯೂ ಸ್ಕಾಲರ್ಶಿಪ್ ಸ್ಕೀಮ್. ಅಂದರೆ ಯಾವ್ದಾರ ಸ್ಕಾಲರ್ಶಿಪ್ಪು ಅಪ್ಡೇಟ್ ಆಯಿತು ಅಂದರೆ ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ. ನೀವು ಲಾಗಿನ್ ಆದರೆ ಸಾಕು, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ ಯಾವ್ದಾರ ಕಂಪ್ನಿದು ಸ್ಪೆಸಿಫಿಕ್ ಆಗಿ ಸ್ಕಾಲರ್ಶಿಪ್ ಬೇಕು ಅಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನಿಮ್ಮ ಕ್ಯಾಟಗರಿನೂ ಕೂಡ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಕೊಟ್ಟರೆ ಅದು ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಡುತ್ತೆ. ಇದು ಅಡ್ವಾಂಟೇಜಸ್ ಆಗಿರುತ್ತೆ ವಿದ್ಯಾಸಾರಥಿಲಿ. ಈಗ ನಾವು ಟಾಪ್ 2 ವೆಬ್ಸೈಟ್ ನೋಡೋದಾದರೆ ಅದರಲ್ಲಿ ನಮ್ಗೆ ಬರುವಂಥದ್ದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ NSB. ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕಲ್ಲ, ಹಾಗಾಗಿ ನೀವು ಯಾವುದೇ ಸ್ಕಾಲರ್ಶಿಪ್ ಅಪ್ಡೇಟ್ ಇದ್ರೂ ಕೂಡ ನೋಡ್ಬೋದು. ಪೋಸ್ಟ್ಪೋನ್ ನೋಡೋದಾದರೆ ಸೆಂಟ್ರಲೈಸ್ಡ್ ಗೌರ್ಮೆಂಟ್ ಪೋರ್ಟಲ್ ಫಾರ್ ಸ್ಕಾಲರ್ಶಿಪ್ ಫಾರ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಲೆವೆಲ್. ಇದು ನಿಮಗೆ ಸೆಂಟ್ರಲ್ ಮಾತ್ರ ಯೂಸ್ ಆಗೋದಿಲ್ಲ, ನಿಮಗೆ ಸ್ಟೇಟಲ್ಲಿ ಯಾವುದೇ ಅಪ್ಡೇಟ್ ಬಂದರೂ ಕೂಡ ಇದರಲ್ಲಿ ನೋಡ್ಬೋದು. ಮತ್ತು ಆಫರಿಂಗ್ ಎ ಸಿಂಗಲ್ ವಿಂಡೋ ಫಾರ್ ಅಪ್ಲೈಯಿಂಗ್ ದ ಟ್ರ್ಯಾಕಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಮಲ್ಟಿಪಲ್ ಸ್ಕಾಲರ್ಶಿಪ್. ಎಷ್ಟೇ ಸ್ಕಾಲರ್ಶಿಪ್ ಇದ್ರೂ ಕೂಡ ಸಿಂಗಲ್ ವಿಂಡೋಲ್ಲೇ ಅಪ್ಲೈ ಮಾಡ್ಬೋದು. ಮತ್ತು
ಪ್ರೊವೈಡ್ ದ ಡೀಟೇಲ್ಸ್ ಆ್ಯಂಡ್ ಎಲಿಜಿಬಿಲಿಟಿ ಡೆಡ್ಲೈನ್ಸ್ ಆ್ಯಂಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಅಂದರೆ ಇದರಲ್ಲಿ ನಿಮಗೆ ಏನು ಅಡ್ವಾಂಟೇಜ್ ಏನೋ ಗೊತ್ತಾ, ಇದರಲ್ಲಿ ನೀವು ಏನೇ ಸ್ಕಾಲರ್ಶಿಪ್ ಬಗ್ಗೆ ಏನೇ ಡೀಟೇಲ್ ಬೇಕು ಅಂದರೆ ಇದರಲ್ಲಿ ಹೋಗಿ ನೋಡ್ಬೋದು. ಮತ್ತು ಎಲಿಜಿಬಿಲಿಟಿ, ನಿಮಗೆ ಎಲಿಜಿಬಿಲಿಟಿ ಇದೀನ ಅಂತ ಕೂಡ ನೋಡ್ಬೋದಾಗಿರುತ್ತೆ. ಅದು ಲಾಸ್ಟ್ ಡೇಟ್ ಏನಂತನೂ ಕೂಡ ನೀವು ನೋಡ್ಬೋದು. ಮತ್ತು ನಿಮ್ಗೆ ಏನಾದರೂ ಯಾವ ಡಾಕ್ಯುಮೆಂಟ್ ಬೇಕು ಅಂತ ಗೊತ್ತಿಲ್ಲ ಅಂದರೆ ಈ ವೆಬ್ಸೈಟ್ಗೆ ಹೋದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಓಕೆ, ಈಗ ರಿಲಯಬಲ್ ಆ್ಯಂಡ್ ಅಫಿಷಿಯಲ್ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಇನಿಷಿಯೇಟ್ ಬೈ ದ ಗೌರ್ಮೆಂಟ್ ಆಫ್ ಏಜೆನ್ಸೀಸ್. ಇದನ್ನ ಮ್ಯಾನೇಜರ್ ಮಾಡ್ತಾ ಇರೋ ಬಂದ್ಬಿಟ್ಟು ಗೌರ್ಮೆಂಟ್ ಏಜೆನ್ಸೀಸ್ ಇಸ್ ಲೈಕ್ ದಟ್ UGC ಆ್ಯಂಡ್ AICT. ಇದು ಟಾಪ್ 2 ವೆಬ್ಸೈಟ್ ಆಗಿರುತ್ತೆ. ಈಗ ನಾವು ಟಾಪ್ 2 ಹೋಗೋದಾದರೆ, ಈಗ ಟಾಪ್ 1 ವೆಬ್ಸೈಟ್ ನೋಡೋದಾದರೆ ಇದು ಬಂದ್ಬಿಟ್ಟು ನನ್ನ ಮೋಸ್ಟ್ ಫೇವ್ರೆಟ್ ವೆಬ್ಸೈಟ್ ಆಗಿರುತ್ತೆ. ನಾನು ಕೂಡ ಸ್ಕಾಲರ್ಶಿಪ್ ಏನೇ ಅಪ್ಡೇಟ್ ಇದ್ರು ಕೂಡ ಈ ವೆಬ್ಸೈಟಲ್ಲೇ ನೋಡೋದು. ಆ ವೆಬ್ಸೈಟ್ ಯಾವುದು ಅಂತಂದರೆ ಬಡ್ಡಿ ಫಾರ್ ಸ್ಟಡಿ ವೆಬ್ಸೈಟ್ ಅಂತ. ಈ ವೆಬ್ಸೈಟಲ್ಲಿ ನಿಮ್ಗೆ ಏನೇನು ಅಡ್ವಾಂಟೇಜ್ ಏನು ಅಂತಂದರೆ ರೆಗ್ಯುಲರ್ ಅಪ್ಡೇಟೆಡ್ ವಿತ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಕಾಲರ್ಶಿಪ್ ಆಪರ್ಚುನಿಟಿ. ನಿಮಗೆ ಇದರಲ್ಲಿ ಬರೀ ನ್ಯಾಷನಲ್ ಸ್ಕಾಲರ್ಶಿಪ್ ಅಲ್ಲ, ಇಂಟರ್ನ್ಯಾಷನಲ್ ಸ್ಕಾಲರ್ಶಿಪ್ ಅಪ್ಡೇಟ್ ಕೂಡ ಸಿಗುತ್ತೆ. ಮತ್ತು ಕವರ್ಸ್ ದ ಮೆರಿಟ್ ಬೇಸ್ಡ್, ನೀಡ್ ಬೇಸ್ಡ್ ಆ್ಯಂಡ್ ಟ್ಯಾಲೆಂಟ್ ಬೇಸ್ಡ್ ಸ್ಕಾಲರ್ಶಿಪ್ ಬೈ ಸ್ಕೂಲ್, ಅಂಡರ್ ಗ್ರಾಜ್ಯುಯೇಟೆಡ್, ಪೋಸ್ಟ್ ಗ್ರಾಜ್ಯುಯೇಟೆಡ್ ಆ್ಯಂಡ್ ರಿಸರ್ಚ್ ಸ್ಟೂಡೆಂಟ್ಸ್. ಓಕೆ, ನೀವು ಯಾವುದೇ ಥರ ಸ್ಟೂಡೆಂಟ್ಸ್ ಆಗಿದ್ರು ಕೂಡ ಇದರಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಮತ್ತು ನಿಮಗೆ ಏನಾರ ಮೆರಿಟ್ ಬೇಸ್ಡ್ ಏನೋ ಸ್ಕಾಲರ್ಶಿಪ್ ಬೇಕಾ, ಇಲ್ಲ ಟ್ಯಾಲೆಂಟ್ ಬೇಸ್ಡ್ ಸ್ಕಾಲರ್ಶಿಪ್ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ ಕೂಡ ಈ ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಆಫರ್ಸ್ ದ ಟಿಪ್ಸ್ ಆ್ಯಂಡ್ ಎಲಿಜಿಬಿಲಿಟಿ ಆ್ಯಂಡ್ ಅಪ್ಲಿಕೇಶನ್ ಪ್ರೋಸೆಸ್ ಆ್ಯಂಡ್ ರೆಕಮೆಂಡೆಡ್ ಫಾರ್ ಬಾತ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಸ್ಕೀಮ್ಸ್. ಓಕೆ, ನಿಮಗೆ ಯಾವುದೇ ಗೌರ್ಮೆಂಟ್ ಸ್ಕಾಲರ್ಶಿಪ್ಪಲ್ಲಿ ಅಥವಾ ಪ್ರೈವೇಟ್ ಸ್ಕಾಲರ್ಶಿಪ್ ಇರಲಿ, ನಿಮಗೆ ಏನಾದ್ರು ಅಪ್ಲಿಕೇಶನ್ ಹಾಕೋದು ಪ್ರೋಸೆಸ್ ಗೊತ್ತಾಗಲಿಲ್ಲ ಅಂದರೆ ಈ ವೆಬ್ಸೈಟ್ಗೆ ಹೋದರೆ ಪಕ್ಕಾ ಹೇಳ್ತೀನಿ ನಿಮಗೆ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಓಕೆ, ನಾನು ಕೂಡ ಓನಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದೇ ಯೂಸ್ ಮಾಡ್ತಾ ಇರೋದು ನಾನು ಕೂಡ. ನೀವೇನಾದ್ರು 4 ವೆಬ್ಸೈಟ್ ಕೂಡ ಮಾಡ್ಕೊಳ್ಳಿಲ್ಲ ಅಂದರೆ ಈ ವೆಬ್ಸೈಟ್ ಅದು ನೀವು ಮಾಡ್ಕೊಳ್ಳೇಬೇಕಾಗಿರುತ್ತೆ. ಮತ್ತು ಈ ವೆಬ್ಸೈಟ್ದು ಬಂದ್ಬಿಟ್ಟು ಓನ್ ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪ್ ಹೋದ್ರೂ ಸಾಕು, ನಿಮಗೆ ಅಪ್ಡೇಟ್ ಅಂತೂ ಅಲ್ಲೇ ಸಿಗುತ್ತೆ. ವಾಟ್ಸಪ್ ಗ್ರೂಪ್ಗೆ ನೀವೇನಾದರೂ ಜಾಯ್ನ್ ಆಯಿತು ಅಂದರೆ ಅಲ್ಲೇ ನಿಮಗೆ ಸಿಗುತ್ತೆ. ಇಲ್ಲ ನಾವು ಅದಕ್ಕೆ ವೆಬ್ಸೈಟ್ಗೆ ಲಾಗಿನ್ ಆಗಿ ನೋಟಿಫಿಕೇಶನ್ ಹೊಡ್ಕೋದೆ ಹಂಗೂ ಕೂಡ ಮಾಡ್ಬೋದಾಗಿರುತ್ತೆ. ಈ ವೆಬ್ಸೈಟ್ ಬೇಕು ಅಂತಂದರೆ buddy4study.com ಅಂತ ಹೋದ್ರೆ ಸಾಕು, ನಿಮಗೆ ಈ ವೆಬ್ಸೈಟ್ಗೆ ಡೈರೆಕ್ಟ್ ಹೋಗ್ತೀರಾ. ಈ ವೆಬ್ಸೈಟ್ ತುಂಬ ಚೆನ್ನಾಗಿದೆ, ಎಲ್ಲರೂ ಈ ವೆಬ್ಸೈಟ್ನ ಯೂಸ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಓಕೆ, ಈಗ ವೆಬ್ಸೈಟ್ ಮುಗಿದಿದೆ. ಈಗ ನಾವು ನೆಕ್ಸ್ಟು ಮೋಸ್ಟ್ ಕಾಮನ್ ಡಾಕ್ಯುಮೆಂಟ್ಸ್ ಫಾರ್ ಆಲ್ ಸ್ಕಾಲರ್ಶಿಪ್ ನೋಡೋದಾದರೆ, ಈಗ ನಾವು ಮೇನ್ ಡಾಕ್ಯುಮೆಂಟ್ಸ್ ಬರೋದಾದರೆ ಇದು ಬಂದ್ಬಿಟ್ಟು ಎಲ್ಲ ಸ್ಕಾಲರ್ಶಿಪ್ಪು ಕೂಡ ಕಾಮನ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಒಂದೊಂದು ಸ್ಕಾಲರ್ಶಿಪ್ಗೆ ಅದು ಎಕ್ಸ್ಟ್ರಾ ಇರುತ್ತೆ, ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟೇ ಮೇನ್ ಡಾಕ್ಯುಮೆಂಟ್ ಬರೋದಾದರೆ ಆಧಾರ್ ಕಾರ್ಡು, ಇದಂತೂ ಕಂಪಲ್ಸರಿ ಎಲ್ಲರ ತಾವು ಇರುತ್ತೆ ಕೂಡ. ಓಕೆ, ಇನ್ನು ಸೆಕೆಂಡ್ ನೋಡೋದ್ರಲ್ಲಿ ಮಾರ್ಕ್ಸ್ ಕಾರ್ಡು. ಇದರಲ್ಲಿ SSLC PUC ಡಿಗ್ರಿ ಇದು ಕಂಪಲ್ಸರಿ ಇರಲೇಬೇಕಾಗಿರುತ್ತೆ. ನೀವೇನಾದರೂ ಡಿಗ್ರಿ ಆಗಿತ್ತು ಅಂದರೆ ಪ್ರತಿ ಸೆಮ್ಗೂ ಕೂಡ ಮಾರ್ಕ್ಸ್ ಕಾರ್ಡ್ ಅಂತ ಕೊಡ್ತಾರೆ, ಅದನ್ನ ಈಸ್ಕೋಬೇಕು. ಏನಕ್ಕೆ ಅಂತಂದರೆ ನೀವೇನಾದ್ರು NSP ಸ್ಕಾಲರ್ಶಿಪ್ ಅಂತ ಸ್ಕಾಲರ್ಶಿಪ್ ಆಗ್ತು ಅಂದರೆ CGPAನ ಮ್ಯಾಂಡೇಟರಿ ಇಟ್ಕೋತಾರೆ. ಮತ್ತು ಯಾವುದೇ ಪ್ರೈವೇಟ್ ಸ್ಕಾಲರ್ಶಿಪ್ ಇದ್ರೂ ಕೂಡ CGPAನ ಮ್ಯಾಂಡೇಟರಿ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು ನೀವು 8 CGPA ಮೇಲೆ ಮೇಂಟೈನ್ ಮಾಡ್ಕೊಳ್ಳಿ, ಎಲ್ಲಾದರೂ ಕೂಡ ಸೇಫ್ ಆಗ್ಬೋದು ಅಂತ. ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಂಕ್ ಪಾಸ್ಬುಕ್ಕು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು. ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು OBC ಆಗಿದ್ರೆ ನೀವು 7 ಕೂಡ ಒಂದೇ ಆಗಿರುತ್ತೆ. ಆದರೆ ನೀವೇನಾದರೂ SC ST ಆಗಿತ್ತು ಅಂದರೆ ಅದು ಇನ್ಕಮು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಬೇರೆ ಇರುತ್ತೆ, ಅದಕ್ಕೇನು ಜಾಸ್ತಿ ತಲೆಗೆಡಿಸ್ಕೋಬೇಡಿ. ಮತ್ತು ನೆಕ್ಸ್ಟ್ ನೋಡೋದಾದರೆ ಸ್ಟಡಿ ಸರ್ಟಿಫಿಕೇಟು. ಇದು ನಿಮ್ಗೆ ಎಲ್ಲಿ ಕೊಡ್ತಾರೆ ಅಂತಂದರೆ ಕಾಲೇಜಲ್ಲಿ ಹೋಗಿ ಕೇಳಿದ್ರೆ ಇದನ್ನು ಸ್ಟಡಿ ಸರ್ಟಿಫಿಕೇಟ್ ನಿಮ್ಗೆ ಬರ್ಕೊಡ್ತಾರೆ, ಹೋಗಿ ಬರೆಸ್ಕೊಬನ್ನಿ. ಓಕೆ, ಸ್ಟಡಿ ಸರ್ಟಿಫಿಕೇಟ್ ಅನ್ನೋದು ಅದಕ್ಕೆ ಮಾತ್ರ ಅಲ್ಲ, ಎಲ್ಲ ಸ್ಕಾಲರ್ಶಿಪ್ಗಳು ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾರೆ. ನೆಕ್ಸ್ಟ್ ನೋಡೋದಾದರೆ ಡಿಸೇಬಿಲಿಟಿ ಸರ್ಟಿಫಿಕೇಟು. ನೀವು ಡಿಸೇಬಿಲಿಟಿ ಆಗಿದ್ದರೆ ಸರ್ಟಿಫಿಕೇಟು ಕಂಪಲ್ಸರಿ ಇರುತ್ತೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ರೇಷನ್ ಕಾರ್ಡು ಮತ್ತು BPL ಕಾರ್ಡು. ಇದು ಎಲ್ಲ ಸ್ಕಾಲರ್ಶಿಪ್ಗೂ ಮ್ಯಾಂಡೇಟರಿ ಆಗಿಲ್ಲ, ಆದರೆ ಎಲ್ಲೋ ಒಂದೊಂದು ಸ್ಕಾಲರ್ಶಿಪ್ಗೆ ಕೇಳ್ತಾರೆ. ಮತ್ತು ನೆಕ್ಸ್ಟು ಲೇಬರ್ ಕಾರ್ಡು. ನೀವೆಲ್ಲ ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಆಗ್ತಿದ್ರೆ ಲೇಬರ್ ಕಾರ್ಡು ಕಂಪಲ್ಸರಿ ಇರುತ್ತೆ, ಇದನ್ನು ಕೂಡ ತಗೋಬೇಕಾಗಿರುತ್ತೆ. ಲೇಬರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆಗ್ತಿದೆ, ಲೇಬರ್ ಕಾರ್ಡು ಕೂಡ ಬೇಕಾಗಿರುತ್ತೆ. ಇನ್ನೇನಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕು ನಿಮಗೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿಗೆ ಬೇಕು ಅಂತಂದರೆ, ಓಕೆ, ಪಾಸ್ಪೋರ್ಟ್ ಸೈಜ್ ಫೋಟೋನ ಎಲ್ಲ ಸ್ಕಾಲರ್ಶಿಪ್ಪಲ್ಲೂ ಕೇಳಲ್ಲ, ಎಲ್ಲೋ ಒಂದೊಂದು ಸ್ಕಾಲರ್ಶಿಪ್ಪಲ್ಲಿ ಕೇಳ್ತಾರೆ, ಅದಕ್ಕೋಸ್ಕರ ಇದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಇದೆಲ್ಲ ನೀವು ಮೋಸ್ಟ್ ಕಾಮನ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ, ಇದನ್ನೆಲ್ಲ ನೀವು ರೆಡಿ ಮಾಡ್ಕೊಂಡಿರಿ. ಏನಾದ್ರು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಇತ್ತು ಅಂದರೆ ನಾನು ಹೇಳಿರೋ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ನೀವು ಅಲ್ಲಿ ಹೇಳುತ್ತೆ, ಅಲ್ಲಿ ನಿಮಗೆ ಸಿಗುತ್ತೆ. ಅಲ್ಲೋಗಿ ಅದು ಪ್ರೋಸೆಸ್ಗೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿರುತ್ತೆ, ಅಲ್ಲೋಗಿ ನೀವು
ಆ ಡಾಕ್ಯುಮೆಂಟ್ನ ನೀವು ರೆಡಿ ಮಾಡಿಕೊಂಡು ಆಬ್ವಿಯಸ್ಲಿ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಓಕೆ, ಈಗ ಲಾಸ್ಟಲ್ಲಿ ನಾನು ಕರ್ನಾಟಕ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಒಂದು ವೆಬ್ಸೈಟ್ ಇದೆ, ಅದನ್ನ ಹೇಳ್ತೀನಿ ಅಂತ ಹೇಳಿದೆ. ಈಗ ಹೇಳ್ತೀನಿ ಕೇಳಿ. ಯಾವ ವೆಬ್ಸೈಟ್ ಅಂದರೆ ಆಬ್ವಿಯಸ್ಲಿ SSP ವೆಬ್ಸೈಟೇ, ಅದು ಕೂಡ SSP ವೆಬ್ಸೈಟೇ. ಓಕೆ, SSP ವೆಬ್ಸೈಟ್ಗೆ ಹೋಯ್ತು ಅಂದರೆ ನಿಮ್ಮ ಕರ್ನಾಟಕ ಯಾವುದೇ ವೆಬ್ಸೈಟು ಅಪ್ಡೇಟ್ ಆಯಿತು ಅಂದರೆ ಅಲ್ಲಿ ನಿಮ್ಗೆ ಸಿಗುತ್ತೆ, ಮತ್ತು ಯಾವುದೇ ಡಾಕ್ಯುಮೆಂಟ್ಸು ಎಲ್ಲ ಕೂಡ ಅಲ್ಲೇ ಸಿಗುತ್ತೆ. ನೀವು ಮತ್ತು ಎಲ್ಲರಿಗೂ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಡಿಗ್ರಿಗೆ ಬಂದಮೇಲೆ ಒಂದು ಸಬ್ಜೆಕ್ಟ್ ಬ್ಯಾಕ್ ಉಳಿಸ್ಕೋಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಆದರೆ ಆ ರೀತಿ ಮಾಡ್ತು ಅಂದರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ತುಂಬಾ ಕಮ್ಮಿ ಆಗುತ್ತೆ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಡಿಗ್ರಿಗೆ ಬಂದಮೇಲೆ ಒಂದೊಳ್ಳೆ ಚೆನ್ನಾಗಿ CGPA ಮೇಂಟೈನ್ ಮಾಡ್ಕೊಳ್ಳಿ. ಏನು 9 CGPA ಮೇಲೆ ಇರಬೇಕಂತ ಹೇಳ್ತಿಲ್ಲ, ಚೆನ್ನಾಗಿ 7 ಇಲ್ಲ 7 to 8 CGPA ಮೇಂಟೈನ್ ಮಾಡ್ತು ಅಂದರೆ ಸಾಕು, ನಿಮಗೆ ಎಲ್ಲ ಸ್ಕಾಲರ್ಶಿಪ್ಪು ಬರುತ್ತೆ. ಮತ್ತು ಎಲ್ಲ ಯಾವುದೇ ಪ್ಲೇಸ್ಮೆಂಟ್ ಆಫರ್ ಬಂದರೂ ಕೂಡ ನಿಮ್ಮ ಕಾಲೇಜ್ಗೆ ನಿಮ್ಮನ್ನ ಅಲೋ ಮಾಡ್ತಾರೆ. ಓಕೆ, ಈಗ ಎಲ್ಲ ಹೇಳಿದ್ದೀನಿ. ಇದೇ ಥರ ನಿಮಗೆ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ಬಾಯ್.